ಅದು ನಾವು ಗುರುಪೂರ್ಣಿಮೆ ಅಂತ ಕರಿತೀವಿ. ಆ ಒಂದು ಗುರುಪೂರ್ಣಿಮೆಯನ್ನು ಹಲವಾರು ದೃಷ್ಟಿಕೋನದಲ್ಲಿ, ಅಂದರೆ ಬುದ್ಧ ದೇವರು ಗಯಾ ಪಟ್ಟಣದಲ್ಲಿ ಬೋಧಿ ವೃಕ್ಷದ ಕೆಳಗೆ ಕೂಡಿ ಧ್ಯಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಜ್ಞಾನೋದಯ ಆಗಿರ್ತಕ್ಕಂಥ ದಿನ ಇವತ್ತು. ಅದರ ಜೊತೆಗೆ ಬೌದ್ಧ ಗಯಾದಿಂದ ಸಾರನಾಥದವರೆಗೆ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಅಂದ್ಕೊಂಡಿರ್ತಕ್ಕಂಥ ಶುದ್ಧವಾಗಿರ್ತಕ್ಕಂಥ ಪರಿಶುದ್ಧ ದಿನ ಇವತ್ತು. ಅದು ನಮ್ಮ ಭಾರತ ಸಂಸ್ಕೃತಿ ಒಳಗೆ ಗುರುಪೂರ್ಣಿಮೆ ಅಂತ ಆಚರಿಸ್ತಾ ಇದ್ದೇವೆ. ಅದರಲ್ಲೂ ಕೂಡ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಪೂರ್ಣಿಮೆ ಆಗಿರುವುದರಿಂದ ಇದಕ್ಕೆ ಒಂದು ಬಹಳ ಮಹತ್ವ ದಿನ ಆಗಿರುವುದರಿಂದ ಯಾರಿಗೆ ವಿದ್ಯೆಯನ್ನು ಕಲಿಸ್ತಾರಲ್ಲ, ಆ ಕಲಿಸ್ತಕ್ಕಂತಹ ಗುರುಗಳನ್ನು ಸ್ಮರಿಸ್ಕೊಳ್ತಕ್ಕಂಥ ದಿನ ಇದು. ನಮ್ಮ ಜೀವನದಲ್ಲಿ 3 ಜನ ಗುರುಗಳಿರ್ತಾರೆ. ಒಂದು ಜನ್ಮ ಕೊಟ್ಟಿರ್ತಕ್ಕಂಥ ಜನ್ಮದಾತಿ ಜನನಿ, ತಾಯಿ ಗುರುವಾಗಿರ್ತಾಳೆ. ಎರಡನೇದಾಗಿ ನನಗೆ ಜೀವನದ ಒಂದು ಪಾಠವನ್ನು ಕಲಿಸಿಕೊಟ್ಟಿರ್ತಕ್ಕಂಥ, ಸಮಾಜದಲ್ಲಿ ಹೀಗಿರಬೇಕಂತಕ್ಕಂಥ ನೀತಿಯನ್ನು ಕಲಿಸಿಕೊಟ್ಟಿರ್ತಕ್ಕಂಥ ತಂದೆ ಇರ್ತಾರೆ, ಅವರು ಒಬ್ಬರು ಗುರುಗಳಾಗಿರ್ತಾರೆ. ಮೂರನೇದಾಗಿ ಸಮಾಜದಲ್ಲಿ ನಮಗೆಲ್ಲರಿಗೂ ತಲೆ ಎತ್ತಿ ನಡೆದಾಡುವಂತೆ ಮಾಡಲಿಕ್ಕೆ ವಿದ್ಯೆಯನ್ನು ಕಲಿಸಿರ್ತಕ್ಕಂಥ ಗುರುಗಳಿರ್ತಾರೆ. ಇವತ್ತು ನಮಗೆಲ್ಲರಿಗೂ ಈ ಸಂಗೀತ ಕ್ಷೇತ್ರದಲ್ಲಿ ಒಂದು ಗುರುಗಳು ಯಾರು ಅಂತ ಕೇಳಿದ್ರೆ ಬಸವರಾಜ ಹುಗಾರ್. ನಾವು ಗರಡಿ ಒಳಗೆ ನಾವು ಏನಾರು ಕಲಿತಾ ಇದ್ದೇವೆ ಅಂತ ಕೇಳಿದ್ರೆ ಅವರು ಗುರುಗಳು ಇವತ್ತು ಅವರೆಲ್ಲರೂ ಕೂಡ, ನಾವೆಲ್ಲರೂ ಕೂಡ ಇವತ್ತು ಉತ್ಸಾಹಿಸಿ ಅವರ ಪಾದಕಮಲಗಳಿಗೆ ಇವತ್ತು ಸಾಷ್ಟಾಂಗ ನಮಸ್ಕಾರ ಸಲ್ಲಿಸೋಣ. ಏನೋ ಕಲಿಸಲಿ, 2 ಅಕ್ಷರ ಕಲಿಸೋದಾದರೆ ಗುರು ಅಂತ ಕೆಲಸ ನಮ್ಮ ಸಂಸ್ಕೃತದಲ್ಲಿ ಶ್ಲೋಕ ಇದೆ. ಆದರೆ ಎಲ್ಲದರ ಋಣ ತೀರಿಸಬಹುದು, ನಾವು ಗುರುವಿನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಈಗ ಆಧುನಿಕ ಯುಗ ಏನಾಗ್ಬಿಟ್ಟದೆ ಅಂತ ಕೇಳಿದ್ರೆ ಹೈಬಾಯಿ ಬಂದಾರೆ. ಮೊದಲಿನ ನಾವು ಗುರುವಿನ ಬಗ್ಗೆ ಭಕ್ತಿ ಆಗಲಿ, ಗುರುವಿನ ಒಂದು ಸ್ಥಾನಮಾನ ಕಲ್ಪಿಸಿಕೊಂಡ್ರೆ ಈಗ ನಿಮಗೆ ಭಾಳ ಆಶ್ಚರ್ಯ ಅನ್ನಿಸ್ತದೆ. ನಮಗೆಲ್ಲ ಗೊತ್ತಿರಬಹುದು, ಏಕಲವ್ಯ ಬಿಲ್ವಿದ್ಯೆಯನ್ನು ಕಲಿಬೇಕಾದ್ರೆ ದ್ರೋಣಾಚಾರ್ಯನ ಮಣ್ಣಿನ ಮೂರ್ತಿಯನ್ನು ಮಾಡಿಕೊಂಡು ಆ ಗುರುವನ್ನು ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಅವರನ್ನು ನೆನೆಸ್ಕೊಳ್ತಾ ಬಿಲ್ವಿದ್ಯೆಯನ್ನು ಕಲಿತು ಎಷ್ಟು ಪಾರಂಗತನಾದ ಅಂತ ಕೇಳಿದರೆ, ಗುರುವಿನ ಮುಖಾಂತರ ಕಲಿತಿರ್ತಕ್ಕಂಥ ಅರ್ಜುನನಿಗಿಂತ ಬಿಲ್ವಿದ್ಯೆಯೊಳಗೆ ಪಾರಂಗತನ. ಶಬ್ದವೇದಿ ಬಾಣವನ್ನು ಬಿಡಲಿಕ್ಕೆ ಕಲಿತಿರ್ತಕ್ಕಂಥ ಏಕಲವ್ಯ. ಅದರಲ್ಲೂ ಕೂಡ ಅವರನ್ನು ಸತ್ವ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಏಕಲವ್ಯ ಏನು ಮಾಡ್ತಾರಂತ, ಏಕಲವ್ಯರಿಗೆ ಆ ದ್ರೋಣಾಚಾರ್ಯರು ಒಂದು ಗುರು ಕಾಣಿಕೆಯನ್ನು ಸಮರ್ಪಿಸುವಂತ ಕೇಳ್ತಾರೆ. ಏನು ಸಮರ್ಪಿಸುವಂತ ಕೇಳ್ತಾರೆ ಅಂತ ಕೇಳಿದರೆ ಆಶ್ಚರ್ಯ ಅನ್ನಿಸ್ತದ. ನಿಮ್ಮ ಹೆಬ್ಬೆರಳನ್ನು ಕೊಡೋದು, ಹೆಬ್ಬೆರಳು ಕೊಟ್ಟರೆ ಏನಂತ ಹೇಳಿದ್ರು ಶರೀರದಲ್ಲಿ ಇಡೀ ಅವನ ಬಿಲ್ಲನ್ನು ಹೂಡಲಿಕ್ಕೆ ಅಥವಾ ಬಿಲ್ಲನ್ನು ಇದಕ್ಕೆ ಅದರ ಒಂದು ಶಸ್ತ್ರಾಭ್ಯಾಸ ಮಾಡಲಿಕ್ಕೆ ಅಥವಾ ಯುದ್ಧ ಮಾಡಲಿಕ್ಕೆ ಅತಿ ಸಹಾಯವಾಗ್ತಕ್ಕಂಥ ಬೆರಳು ಯಾವಪ್ಪ ಅಂತ ಕೇಳಿದರೆ ಹೆಬ್ಬೆರಳು. ನಮ್ಮ ಮಾನವನಿಗೂ ಪ್ರಾಣಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂತ ಕೇಳಿದರೆ, ನಮ್ಮ ಮನುಷ್ಯರಿಗೆ ಈ ಹೆಬ್ಬೆರಳು 5 ಬೆರಳಿಗೆ ಹತ್ತದು, ಅದರ ಪ್ರಾಣಿಗಳಿಗೆ ಹೆಬ್ಬೆರಳು ಯಾವ ಬೆರಳಿಗೂ ಹತ್ತೋದಿಲ್ಲ. ಅಷ್ಟು ವ್ಯತ್ಯಾಸ ಅದು. ಅದರ ಸಲುವಾಗಿ ಅದೇ ಹೆಬ್ಬೆರಳನ್ನು ಕೊಡಬೇಕಂತ ತಿಳ್ಕೊಂಡು ದ್ರೋಣಾಚಾರ್ಯರವನ್ನ ಕೇಳ್ಕೊಂಡಾಗ ಆಗಲಿ ಗುರುವೇ ಅಂತ, ಆಗಲಿ ಗುರುವೇ ನೀವೇನು ಹೇಳ್ತಿರಲ್ಲ ಅದಕ್ಕೆ ಶಿರಸ ವಯಸ್ಸಿನ. ಅದಕ್ಕಾಗಿ ಎಲ್ಲರೂ ಋಣ ತೀರಿಸ್ಬೋದು, ನಾವು ಗುರುವಿನ ಋಣ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿಮ್ಮಲ್ಲಿ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ನಿಮ್ಮಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೇನಪ್ಪ ಅಂತ ಕೇಳಿದರೆ, ನಾವು ಏನೇ ಆದರೂ ಕೂಡ ಹೆತ್ತವರ ಋಣವನ್ನು, ಕತ್ತವರ ಋಣವನ್ನು, ಕಲಿಸಿದವರ ಋಣವನ್ನು ಎಂದೂ ಮರಿಬಾರ್ದು. ಅದು ಎಂದೂ ನಾವು ಬಿಡಬಾರ್ದು. ಒಂದು ಸಾಮಾನ್ಯ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ. ಬಸ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಬಂಧು ಬಳಗ, ನಿಮ್ಮ ಕಲಿಸಿದ ಗುರು ಯಾರು ಒಬ್ಬರು ಇದ್ದರೆ ನೀನು ಕೂಡ್ರಾಕ ಐಷಾರಾಮಿ ಸೀಟ್ ಸಿಕ್ಕಿತ್ತಂದ್ರೆ ನೀ ರಿಸರ್ವೇಷನ್ ಮಾಡಿಸಿದ್ರು ಕೂಡ ಆ ಸೀಟ್ ಬಿಟ್ಟು ನೀವು ಕೊಟ್ಟಂದ್ರೆ ಅದೇ ನಿನ್ನ ಗುರುವಿನ ಋಣ ತೀರಿಸಿ. ಗೌರವದಲ್ಲ ಭಾಳ ಇದಲ್ಲ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ನಾವು ಬರುವ ಸಂಕಲ್ಪ ಮಾಡ್ಕೊಂಡೆ. ಆ್ಯಕ್ಚುಲಿ ಇವತ್ತು ನಮ್ಮ ಊರಲ್ಲಿ ಭಾಳ ಮಳೆ ಸರ್, ನಿನ್ನೆ ಮೆಸೇಜ್ ಹಾಕಿದ್ದು ನೋಡಿ ಭಾಳ ಸಂತೋಷ ಆಯಿತು. ಇವತ್ತು ಬರುವಾಗ ನೋಡ್ರಿ ಕರಡಿಗುಡ್ಡದೊಳಗೆ ಒಂದು ಗುರು ಪೂರ್ಣಿಮೆ ಕಾರ್ಯಕ್ರಮದೊಳಗೆ ಅಲ್ಲಿ ಶಂಕರಾನಂದರವರು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಮಾಡತ್ತಾ ಇದ್ರು. ಮಾಡುವಂಥ ಸಂದರ್ಭದಲ್ಲಿ ನಾವು ಬರುವಾಗ ನನಗೂ ಅಲ್ಲೇ ಸ್ವಲ್ಪ ಪರಿಚಿತರಿದ್ರು. ನಾನು ಬಿಡಲಿಲ್ಲ. ಅವರು ಪ್ರಸಾದ ತೊಗೊಂಡು ಹೋಗ್ಬೇಕು ನೀವು ಅಂತ. ಪ್ರಸಾದ ತೊಗೊಂಡು ಹೋಗೋದು ಅಷ್ಟೇ ಅಲ್ಲ, ನೀವು ಒಂದು 2 ಈಗ ಸಭೆ ಉದ್ದೇಶಿಸಿ ಯಾರು ಮಾತಾಡಬೇಕು ಅಂತ ಹೇಳಿ ಎಷ್ಟು ಅವಕಾಶ ಸಿಗ್ತಾವೆ ಅಂತ ಕೇಳಿದ್ರೆ ಭಾಳ ಅವಕಾಶ ಸಿಗ್ತಾವೆ. ಅದರ ಸಲುವಾಗಿ ಏನು ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಇದೆಯಲ್ಲ, ನಮ್ಮ ಹುಗಾರ್ ಸರ್, ಬಸವರಾಜ ಹುಗಾರ್ ಸರ್ ಅವರು ನಮಗೇನು ದಾರಿಯನ್ನು ಕೊಟ್ಟಿದ್ದಾರಲ್ಲ, ಅದನ್ನು ನಾವು ಎಲ್ಲಾದರೂ ಒಂದು ಪ್ರಸಂಗದೊಳಗೆ ಸಾಮಾಜಿಕವಾಗಿ ನಡೀತಕ್ಕಂಥ ಒಂದು ಧಾರ್ಮಿಕ ಕಾರ್ಯ ಇರ್ಬೋದು, ಸಾಮಾಜಿಕ ಕಾರ್ಯ ಇರ್ಬೋದು, ಅಲ್ಲೊಂದು ಈಟ ಪ್ರಸ್ತಾಪಡಿಸಿದ್ರೆ ಸಾಕ ನಾವು ಬಸವರಾಜ ಹುಗಾರ್ ಸರ್ ಅವರ ಹೆಸರನ್ನು ತಂದೆ. ಹೌದಾ? ಅದರ ಸಲ ನಾವು ಯಾರೇ ಕೇಳಿದ್ರು ಕೂಡ ನಮಗೆ ಯಾರು ಈ ಸಂಗೀತ ವಿದ್ಯೆಯನ್ನು ಕಲಿಸ್ಯಾರ ಅಂತ ಕೇಳಿದ್ರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಬಸವರಾಜ ಹುಗಾರ್ ಸರ್ ಕಲಿಸ್ಯಾರ. ಅದಕ್ಕೆ ನಾವು ಯಾವಾಗ ಅದನ್ನು ಪ್ರಾಕ್ಟೀಸ್ ಮಾಡ್ತಿರ್ತೇವೆ, ನೀವು ನೋಡಿ ವಿಚಾರ ನಿಮ್ಗೆ ಅನಿಸ್ಬೋದು, ನನಗೆ 55 ವರ್ಷ,
ನನಗೆ ಇದರ ಆಶೆ ಇರಲಿಲ್ಲ. ಆದರೂ ಕೂಡ ನಾನು ಫಸ್ಟ್ ಒಳಗೆ ಬಂದು ಸರ್ ನಾನು ಏನು ಕೇಳಿದ್ರೆ ಅಂದರೆ, ಸರ್ ಇಷ್ಟು ವಯಸ್ಸು ಆದ್ಮೇಲೆ ಯಾಕೆ ಬಂದ್ರಿ ಅಂತ ಕೇಳಿದೆ. ನಾನು ಒಂದೇ ಒಂದು ಮಾತು ಹೇಳಿದೆ, ಏನಿಲ್ಲ ಸರ್, ನನಗೆ ಆ ಕೇಳೋ ಆಸಕ್ತಿ ಭಾಳ ಅದ, ಆ ಕೇಳೋದ್ರ ಜೊತೆಗೆ ಏನಾದ್ರು ಪ್ರಯತ್ನ ಮಾಡಿದರೆ ಒಂದು ಸ್ವಲ್ಪ ಏನಾದರೂ ಆಗ್ಬೋದೇನೋ ಅಂತ ತಿಳ್ಕೊಂಡು, ಈಗ ನೋಡಿ ನಾನು ಸತತ 2 ತಾಸು ನನಗೆ ಹೊತ್ತು ಓದೋದು ಗೊತ್ತಾಗಲ್ಲ ಮನೆಯೊಳಗೆ. ಸೊ ನನಗೇನು ಅವ್ರು ಏನು ಸರಳಿ ಹಾಕಿಕೊಟ್ಟಾರೆ, ಅವ್ರು ಏನು ಪಾಠ ಹಾಕಿಕೊಟ್ಟಿದ್ದಾರೆ ಅವನಷ್ಟು ನಾವು ಬರೆಸ್ಕೊಂತ ಕುಂತ್ರೆ ಊಟಕ್ಕೆ ನಾನು ಕಲಿತಾರೆ, ಬರ್ರಿ ಊಟ ಟೈಮ್ ಆಗೈತೆ ಬರ್ರಿ ಅಂತ. ಅಂದರೆ ಅಟ್ಲೀಸ್ಟ್ ನಾ ಅಲ್ಲಾದ್ರೆ ಆ ಸಮಯ ಆದರೂ ಕೂಡ ನಾನು ಆ ಗುರು ಸೇವೆಗಾಗಿ ಮುಡುಪಾಗಿಟ್ಟನಂತಂದರೆ ನನಗೇನೋ ಒಂದು ಸ್ವಲ್ಪ ಪುಣ್ಯ ಬರಲಿಕ್ಕೆ ಸಾಧ್ಯ. ಯಾಕಂತ ಕೇಳಿದರೆ ಶ್ರೀ ಗುರು ವಚನೋಪದೇಶವನ್ನು ಆಲಿಸಿ ದಾಹಗಳಾಗುವುದು ನರರಿಗೆ ಮುಕುತಿ ಅಂತ ಹೇಳ್ತಾರೆ. ನಾವು ಯಾರು ಗುರುವಿನ ವಚನವನ್ನು ಪಾಲಿಸ್ತೇವೋ, ಗುರುವನ್ನು ಸದಾ ಸ್ಮರಿಸ್ತೇವೋ, ನಮಗೇನಾದರೂ ನರಮಾನವರಾಗಿರ್ತಕ್ಕಂಥ ನಮಗೇನಾದರೂ ಆಗುವಪ್ಪ ಅಂತ ಕೇಳಿದ್ರೆ ಮುಕುತಿ ಸಿಗಬಹುದು. ಯಾವಾಗ ಸಿಗ್ತೈತಿ ಅಂತ ಕೇಳಿದ್ರೆ ನಾವು ಗುರುವಿಗೆ ಗುಲಾಮರಾಗಬೇಕು. ಗುರುವಿಗೆ ಗುಲಾಮರಾದ್ರೆ ಮಾತ್ರ, ಗುರುವಿನ ಗುಲಾಮರಾಗುವ ತನಕ ದೊರೆಯದೆನ್ನ ಮುಕುತಿ ಅಂತ ಹೇಳಿದೆ. ಹೌದಾ? ಹಾಗೆ ನಾವು ಗುರುವಿಗೆ ಗುಲಾಮರಾಗಬೇಕು. ನಾವೇನು ಮಾಡ್ತಾವ ಅಂತ ಕೇಳಿದ್ರೆ ಹಾಸ್ಯಾಸ್ಪದವಾಗಿ ಏನು ಮಾಡ್ಕೋತಾವ ಅಂತ ಕೇಳಿದ್ರೆ ನಮ್ಮ ಈ ವಿದ್ಯೆಯನ್ನು ಅಥವಾ ಸಂಗೀತ ಅಭ್ಯಾಸವನ್ನು ಕಲೀಲಿಕ್ಕೆ ಮಾಡಿದ್ವಿ ಅಂದರೆ ಅದು ಸರಿ ಅನಿಸೋದಿಲ್ಲ, ಅದು ಬಾಳಿಸ್ ಬರೋದಿಲ್ಲ. ಅದಕ್ಕೆ ಹೇಳೋದು, ಕಟ್ಟಿಟ್ಟು ಬುತ್ತಿ ಹಳಸ್ಬಹುದು, ಆದರೆ ಗುರು ಕಟ್ಟಿಟ್ಟು ಬುತ್ತಿ ಎಂದಿಗೂ ಹಳಸಲಿಕ್ಕೆ ಸಾಧ್ಯ, ಹಳಸಲಾರದ ವಸ್ತು ಅವರು ಕಲಿಸಿದ್ರು. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ನಿಮ್ಮೆಲ್ಲರ ಪರವಾಗಿ ನಾನು ಒಂದು ಶಾಲಾ ಒಂದು ಮಾನ್ಯ ತೆಗೆದುಕೊಂಡು ಬಂದೇನು, ಅದನ್ನು ಸರಿ ನಾವೆಲ್ಲರೂ ಕೂಡ ಅರ್ಪಿಸೋಣ. ಅವರ ಪಾದಕ್ಕೆ ಇವತ್ತು ನಾವೆಲ್ಲರೂ ಕೂಡ ಏನಪ್ಪ ಅಂತ ಕೇಳಿದ್ರೆ ಶರವಾಗಿ ನಮಸ್ಕಾರವನ್ನು ಮಾಡೋಣ. ಅದೇ ನಮಗೆ ಇವತ್ತು ಏನಪ್ಪ ಅಂದರೆ ದೊರೀತಕ್ಕಂಥ ಮುಕುತಿ ಅಂತ ಅರ್ಥ ಮಾಡಿಕೊಂಡು ಇವತ್ತಿನ ಬೌದ್ಧ ಪೂರ್ಣಿಮೆಯನ್ನು ನಾವು ಅಗದಿ ಏನಪ್ಪ ಅಂತ ಕೇಳಿದರೆ ಒಂದು ಏನಪ್ಪ ಅಂತ ಕೇಳಿದ್ರೆ ಏನು ದೃಷ್ಟಿ ಒಳಗೆ ಸಾಂಪ್ರದಾಯಿಕ ಪದ್ಧತಿ ಒಳಗೆ ಆಚರಿಸಲಾರದೆ ಪರಂಪರೆಯ ಪದ್ಧತಿ ಒಳಗೆ ಆಚರಿಸಿದ್ರು ಅಂತ ಏಕಾಸ ಒಂದು ಭಾವನೆ ಆಗ್ತದೆ. ಇವತ್ತು ಒಂದು ಉದಾಹರಣೆ, ಇವತ್ತು ನಮ್ಮಲ್ಲಿ ಇಲ್ಲಿ ನೀವು ಇದನ್ನು ನೋಡಿರಿ, NTTF ಕೇಳಿದಿರಲ್ಲ. NTTFದಲ್ಲಿ ನಮ್ಮ ಶಿಷ್ಯ ಒಬ್ಬರು ಲೆಕ್ಚರ್ ಅದ, ಮಂಜುನಾಥ್ ಕೊರ್ಕೊಪ್ಪ ಅಂತ. ಇವತ್ತು ಸ್ವತಃ ನಮ್ಮ ಮನೆಗೆ ಕಾರ್ ಗಾಡಿ ತೊಗೊಂಡು ಗಂಡ ಹೆತ್ತಿ ಬಂದು ಇವತ್ತು ನಮ್ಮ ಮನೆಗೆ ಬಂದು ಶಾಲಾ ಹಾಕಿ ಮಾಡಿ ಹೋದಾವ. ಎಷ್ಟು ಸಂತೋಷ ಆಯ್ತು ನನಗೆ ಅಂತ ಕೇಳಿದರೆ, ಅಟ್ಲೀಸ್ಟ್ ನಾ ಇಷ್ಟು ಸುಮಾರು 35 ವರ್ಷದ ಅವಧಿ ಒಳಗೆ ಒಂದು ವರ್ಷಕ್ಕೆ 50 ಮಕ್ಕಳು ಹೋಗ್ಯಾರ ಅಂತಂದ್ರು 1500-1600 ಜನ ವಿದ್ಯಾರ್ಥಿಗಳು ನಮ್ಮ ಕಡೆಯಿಂದ ದಾಟೋಗಿದ್ದಾರೆ. ಅದ್ರಾಗ ಅಟ್ಲೀಸ್ಟ್ ಒಬ್ಬರಾದರೂ ಇವತ್ತು ನಮ್ಮ ನೆನೆಸ್ಯಾರಲ್ಲ ಅಂತಂದ್ರೆ ಎಷ್ಟು ಜೀವನ ಸಾರ್ಥಕ ಆಗ್ತದೆ, ಅದನ್ನು ಭಾಳ ನೆನೆಸೋದು. ಅದಕ್ಕೆ ನೆನಪಿಟ್ಕೊಂಡು ನಾವು ಇವತ್ತು ನಿಮ್ಮೆಲ್ಲರ ಪರವಾಗಿ ನಾವು ಅಜಯ ಹರ್ಷ ಇವೆಲ್ಲ ಇಬ್ರು ಕೂಡ ಗುರುಗಳು ಇವತ್ತು ಶಾಲೆ ಹಾಕಿ ಸನ್ಮಾನ ಮಾಡ್ಬೇಕಂತ ಗುರುವಿನ ಒಂದು ಮಾತುಗಳನ್ನು ನಮ್ಮ ಸರ್ ಭಾಳ ಅದ್ಭುತವಾಗಿ ಮಾತಾಡಿದ್ರು. ಯಾಕಂದ್ರೆ ಗುರು 2 ಅಕ್ಷರ ಇದೆ, ಬಟ್ ಅದು 2 ಅಕ್ಷರ ಇದ್ದರೂ ಕೂಡ ಬಹಳ ಮಹತ್ವದ ಒಂದು ವಿಷಯ ಆಗಿದೆ. ಇದು ಗುರು ಮತ್ತು ಶಿಷ್ಯ ಅನ್ನೋ ಪರಂಪರೆ ನಮ್ಮ ಸಂಗೀತದ ಮಾತ್ರದಲ್ಲಿದೆ. ಗುರು ಶಿಷ್ಯ ಪರಂಪರೆ ಅನ್ನೋದು ನಿಮಗೆ LKG ಕಲಿಸಿರ್ತಾರ, UKG ಕಲಿಸಿರ್ತಾರ, ಅಥವಾ 10th ಕಲ್ತೀರಿ, ಅಥವಾ ಏನೋ PUC ಡಿಗ್ರಿ ಮುಗಿಸ್ಕೊಂಡು ಏನೋ ಒಂದು 30-40 ವರ್ಷ ಎಲ್ಲ ಧಾರವಾಡ ಬಿಟ್ಟು ಬೆಂಗಳೂರು ಹೋಗಿರ್ತೀರಿ. ವಾಪಸ್ ನಿಮಗೆ ಯಾರಾದರೂ ಕೇಳಿದ್ರೆ ನಿಮ್ಮ LKG ಟೀಚರ್ ಯಾರು, ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ ಯಾರು ಅಂತ ಕೇಳಿದ್ರೆ ಒಬ್ರು ಇದ್ರಿ, ಅವ್ರ ಹೆಸರು ನಮ್ಗೆ ನೆನಪಿದ್ರಿ ಅನ್ನೋ ಲೆಕ್ಕಕ್ಕೆ. ಅಂದರೆ ಶಿಕ್ಷಣನೇ ಬೇರೆ, ಈ ಸಂಗೀತನೇ ಬೇರೆ. ಓಕೆ, ಈ ಸಂಗೀತ ಕ್ಷೇತ್ರದೊಳಗೆ ನೀವು ಕೊನೆ ಉಸಿರಿರುವವರೆಗೂ ಕೂಡ ನಿಮ್ಮ ಸಂಗೀತದ ಗುರುಗಳು ಯಾರು ಅಂತ ಹೇಳಿದ್ರು ಕೂಡ ನಿಮ್ಮ ಕಲಿಸಿದಂಥ ಗುರುಗಳ ಹೆಸರು ನೀವು ಹೇಳ್ತೀರಿ. ಸೊ ಆ ಪರಂಪರೆ ಶಿಷ್ಯ ಪರಂಪರೆ, ಗುರು ಶಿಷ್ಯ ಪರಂಪರೆ ಅಂದರೆ ಸಂಗೀತದಲ್ಲಿ ಮಾತ್ರ ಅದು ಉಳ್ಕೊಂಡಿದೆ. ಸೊ ಹೀಗಾಗಿ ಸರ್ ಹೇಳಿದಂಗೆ ಒಳ್ಳೆ ಅದ್ಭುತ ಮಾತುಗಳನ್ನು ಆಡಿದರು. ಯಾಕಂದ್ರೆ ಅವರು ಗುರುಗಳು, ಬಟ್ ಸಂಗೀತದ ಗುರುಗಳು ನಾ ಇರ್ಬೋದು, ಅವರು ಒಂದು ಶಿಕ್ಷಣ ಮತ್ತು ಶೈಕ್ಷಣಿಕವಾಗಿ ಒಂದು ತಂದೆ ಸ್ಥಾನದಲ್ಲಿ ಇರುವಂಥ ಗುರುಗಳು. ಸೊ ಅವರಿಗೂ ನಾವು ಕೂಡ ನಮ್ಮ ಸಂಸ್ಥೆ ವತಿಯಿಂದ ಗೌರವಿಸೋದು. ಆಮೇಲೆ ಇನ್ನು ಮುಂದೆ ಇದು ಫಸ್ಟ್ ಟೈಮ್ ನೀವೆಲ್ಲರೂ ಮಾಡ್ತಾ ಇರೋದು ನಮ್ಮ ಪಾಠಶಾಲೆ ಒಳಗೆ. ನೆಕ್ಸ್ಟ್ ಯಾವುದೇ ಗುರು ಪೂರ್ಣಿಮೆ ಇರಲಿ, ನಾವು ಗ್ರ್ಯಾಂಡಾಗಿ ಇಲ್ಲಿ ಬೇಡ, ಒಂದು ದೊಡ್ಡ ಹಾಲಲ್ಲಿ, ಓಕೆ, ನೀವೆಲ್ಲರೂ ಹಾಡಬೇಕು. ನೀವೇನು ಕಲ್ತಿರ್ತೀರಿ ಎಲ್ಲರೂ ನಾವು ಅವತ್ತು ಆಡಿಯನ್ಸ್ ಆಗಿ ಕೇಳ್ತೀವಿ. ಅದನ್ನು ನೀವು ಶಿಷ್ಯಂದ್ರು ನೀವೇನು ಕಲ್ತಿರ್ತೀರಿ ಒಬ್ಬೊಬ್ಬರ ಪ್ರೆಸೆಂಟ್ ಮಾಡು. ಇವತ್ತು ಹೆಂಗೆ ಮಾಡಿದ್ರಲ್ಲ, ಸೊ ಇದೇ ಪರಂಪರೆ ನಾವು ಮುಂದುವರ್ಸ್ಕೊಂತ ಹೋಗೋದು. ಸೊ ಇದೊಂದು. ಆಮೇಲೆ ಒಂದು ಶಾರ್ಟ್, ಒಂದು ಚಿಕ್ಕದೊಂದು ಕಥೆ ಐತೆ. ಅಂದರೆ ಗುರು ದೊಡ್ಡವನು, ಶಿಷ್ಯ ದೊಡ್ಡವನು. ಓಕೆ, ಬಟ್ ಸರ್ ಹೇಳ್ದಂಗೆ
ತಂದೆ ತಾಯಿಗಳು ಭಾಳ ಇಂಪಾರ್ಟೆಂಟ್. ಓಕೆ, ನೀವು ಗುರುಗಳು ನಮಸ್ಕಾರ ಮಾಡಲಿಲ್ಲ ಅಂದ್ರೂ ಚಿಂತಿಲ್ಲ, ಬಟ್ ನಿಮ್ಮ ಹೆತ್ತ ತಂದೆ ತಾಯಿಗಳಿಗೆ ನೀವು ನಮಸ್ಕಾರ ಮಾಡಬೇಕು ಡೈಲಿ ಸಾಧ್ಯ ಆದ್ರೆ. ಓಕೆ, ಯಾಕಂದ್ರೆ ಅವ್ರು ನಿಮಗೆ ಜನ್ಮ ಕೊಟ್ಟಾರ. ಓಕೆ, ನಾವು ಗುರುಗಳು ಆಮೇಲೆ ಬಂದೇವಿ. ಓಕೆ, ಫಸ್ಟ್ ನಾನು ನಿಮ್ಗೆಲ್ಲರಿಗೂ ಹೇಳ್ತೀನಿ, ತಂದೆ ತಾಯಿಗಳಿಗೆ ಗೌರವ ಕೊಡ್ರಿ. ಅವ್ರು ಏನು ಹೇಳ್ತಾರೆ ಹ್ಞೂನ್ರಿ ಅಂತ ರೆಸ್ಪೆಕ್ಟ್ ಕೊಡ್ರಿ, ಅವ್ರಿಗೆ ಗೌರವಿಸ್ರಿ. ಓಕೆ, ಜಗಳ ಮಾಡೋದಾಗಲಿ, ಮನ್ಯಾಗ ಕಿರಿಕಿರಿ ಮಾಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ಅವ್ರಿಗೆ ಬೇಜಾರಾಗಂಗೆ ಮಾಡಬೇಡ್ರಿ. ಅರ್ಥ ಆಯ್ತು? ಓಕೆ, ಯಾಕಂದ್ರೆ ಅವ್ರ ತಂದೆ ತಾಯಿಗಳು ಅವರು ಸಣ್ಣ ಪುಟ್ಟಗಳ ವಿಷಯಗಳು ಹೇಳ್ತಿರ್ತಾರೆ. ಓಕೆ ಅಂತೇಳಿ ಸ್ವಲ್ಪ ಸಮಾಧಾನದಿಂದ ಇರಬೇಕು. ನನಗೆ ಅದು ಬೇಕಂದ್ರೆ ಬೇಕಂತೇಳಿ ಹಠ ಇಟ್ಕೊಂಡು ಅವ್ರಿಗೆ ಕಾಡಿಸಿ ಟಾರ್ಚರ್ ಕೊಡೋದಾಗಲಿ ಆ ಥರ ಮಾಡಬೇಡಿ. ಓಕೆ, ಅವರು ನಿಮ್ಮ ಹೆತ್ತವರು. ಓಕೆ ಓಕೆ ಸೊ ಇದೊಂದು ವಿಷಯ. ಆಮೇಲೆ ಗುರು ಶಿಷ್ಯ ಪರಂಪರೆ ನಾವು ಇದೇ ಥರ ಮುಂದುವರಿಸ್ಕೊತಾ ಹೋಗ್ರಿ. ನೀವೆಲ್ಲ ಚಲೋ ಚಲೋ ಹಾಡು ರೆಡಿ ತಯಾರು ಮಾಡಿರಿ. ಓಕೆ, ಇದು ನಮ್ಮದು ಕ್ಲಾಸ್ ರೂಮ್ ಚಿಕ್ಕದು ಇರೋದ್ರಿಂದ ಸೊ ಈಗೆಲ್ಲ ನಿಮ್ಮ ಸೇವೆ ಮಾಡಿರಿ. ಓಕೆ, ಸೊ ಇನ್ನು ಮುಂದೆ ಬರುವಂಥ ನಾವು ನೋಡ್ತಾ ಇದ್ದೀವಿ, ಸ್ವಲ್ಪ ದೊಡ್ಡ ಆಲ್ ಟೈಪ್ ಇದೆ ನೋಡ್ಲಿಕ್ಕತ್ತೀನಿ. ಸೊ ಆದಷ್ಟು ಜಲ್ದಿ ಸಿಕ್ಕರೆ ಒಳ್ಳೆಯ ಒಂದು ನಮ್ಮದು ದರ್ಬಾರ್ ಮ್ಯೂಸಿಕ್ ಪ್ರತಿಯೊಬ್ಬರು ಎಲ್ಲರೂ ಪ್ರತಿಯೊಬ್ಬರು ಹಾರ್ಮೋನಿಯಂ ಬಾರಿಸೋದಾಗಲಿ ಹಾಡೋದಾಗಲಿ ಎಲ್ಲರೂ ಕಲಿಬೇಕು. ಓಕೆ, ಆ ಒಂದು ನಿಟ್ಟಿನಲ್ಲಿ ಸರ್ ನಾವು ಮಾಡ್ತಾ ಇದ್ದೀವಿ. ಸೊ ಇದೇ ರೀತಿ ನಿಮ್ಮದು ಸಹಕಾರ ಪ್ರೀತಿ ಎಲ್ಲ ಇರಲಿ. ಓಕೆ, ಸೊ ಎಲ್ಲರಿಗೂ ಗುರು ಪೂರ್ಣಿಮಾ ಅಂಗವಾಗಿ ಗುರುಗಳಿಗೂ ಕೂಡ ನಾವು ಗುರು ಪೂರ್ಣಿಮಾದ ಶುಭಾಶಯಗಳನ್ನು ತಿಳಿಸೋಣ. ಅದೇ ರೀತಿಯಾಗಿ ಇವತ್ತು ನಮ್ಮ ಗುರುಗಳದ್ದು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇವಾಗ ನಾವು ಆ್ಯಕ್ಚುಲಿ ದೊಡ್ಡ ಕಾರ್ಯಕ್ರಮನ ಮಾಡ್ಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಬಟ್ ಅದು ಸ್ವಲ್ಪ ಸಮಯ ಒತ್ತಡ ಇರೋದರಿಂದ, ಮಳೆ ಭಾಳ ಇರೋದರಿಂದ ಓಕೆ, ಈಗ ಬೇಕಾದ್ರೆ ಮುಂದಿನ ತಿಂಗಳ ಅಥವಾ ಈ ತಿಂಗಳ ಒಂದು ನೋಡ್ಕೊಂಡು ಆಲೂಗಡ್ಡೆ ಟಮಾಟೋ ಅಥವಾ ರಂಗಾಯಣದಾಗ ಮಾಡ್ಬೇಕಂತ ಪ್ಲ್ಯಾನ್ ಐತೆ. ಸೊ ಅವತ್ತು ನೀವು ಕೂಡ ಎಲ್ಲರೂ ಹಾಡ್ಲಿಕ್ಕೆ ನಮ್ಮ ಗುರುಗಳಿಗೋದನ್ನ. ಯಾಕಂದ್ರೆ ನನಗೆ ನೀವು ಏನು ಗೌರವ ಕೊಡ್ತೀರಿ ಅದು ನಮ್ಮ ಗುರುಗಳಿಗೆ ಕೊಟ್ಟಂಗೆ. ಓಕೆ, ಸೊ ಆ ರೀತಿ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಅದು ಆಯ್ತಂದ್ರೆ ಈ ತಿಂಗಳ ಅಥವಾ ನಾನು ನಿಮ್ಗೆಲ್ಲರದು ಲಿಸ್ಟ್ ಮಾಡ್ತೀನಿ. ಎಲ್ಲರೂ ಪ್ರತಿಯೊಬ್ಬರು ಗ್ರೂಪ್ ಮಾಡಿ ಇಂಡಿವಿಜುವಲ್ ಹಾಡೋರು ಹಾಡಿ, ಗ್ರೂಪ್ ಹಾಡೋರು ಪ್ಲ್ಯಾನ್ ಮಾಡಿಕೊಂಡು ನಮ್ಮ ಗುರುಗಳಿಗೆ ಒಂದು ಗುರುನಮನವನ್ನು ಸಲ್ಲಿಸೋಣ. ಓಕೆ, ಸೊ ಎಲ್ಲರಿಗೂ ಗುರು ಪೂರ್ಣಿಮಾದ ಅಂಗವಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಎಲ್ಲರೂ ನಿಂತ್ಕೊಳ್ಳಿ. ಹೋಗಮ್ಮ ಅಲ್ಲಿ ಅಂತ ನಾನು ತೆಗಿತೀನಿ ಫೋಟೋ. ಓಕೆ ಸರ್.